ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 1470 ಪಾಯಿಂಟ್ಸ್ ಡೌನ್ ಆಗಿ 74,563 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 488 ಪಾಯಿಂಟ್ಸ್ ಡೌನ್ ಆಗಿ 23,151 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 1343 ಪಾಯಿಂಟ್ಸ್ ಡೌನ್ ಆಗಿ 53,757 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಕೂಡ ಇದೇ ತರನೇ ಫಾಲ್ ಆಗಿದೆ. ಆದ್ರೆ ಈ ಏಷ್ಯನ್ ಮಾರ್ಕೆಟ್ಸ್ ಗಿನ್ನ ನಮ್ಮ ಮಾರ್ಕೆಟ್ಸ್ ಆದ್ರೆ ಇನ್ನೂ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಪ್ರತಿ ಒಂದು ಇಂಡಿಸಿಸ್ ನೋಡಿದ್ರು ಅಬೌವ್ 2% ಫಾಲ್ ಆಗಿದಾವೆ. ಅದ್ರ ಜೊತೆಗೆ ಸೆಕ್ಟರ್ ವೈಸ್ ನೋಡಿದ್ರು ಎಲ್ಲಾ ಸೆಕ್ಟರ್ಸ್ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದಾವೆ. ಮತ್ತೆ ಫ್ರೆಂಡ್ಸ್, ಈಗ ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿದ್ರಾ, ಅಬೌವ್ 2.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಆಟೋ ಸೆಕ್ಟರ್ ನೋಡಿದ್ರು ಅಬೌವ್ 3.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈಗ ಈ ಎರಡು ಸೆಕ್ಟರ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ. ಅದರಿಂದನೇ ಈ ಎರಡು ಇಂಡಿಸಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಆಲ್ ಟೈಮ್ ಐಸ್ ಇಂದ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಅಬೌವ್ 12% ಫಾಲ್ ಆಗಿದೆ. ಆಟೋ ಸೆಕ್ಟರ್ ಆದ್ರೆ 16% ಫಾಲ್ ಆಗಿದೆ ಆಲ್ ಟೈಮ್ ಐಸ್ ಇಂದ. ಜೊತೆಗೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಇವಾಗ ಆಲ್ ಟೈಮ್ ಐಸ್ ಇಂದ 10 to 15% ವರ್ಗು ಫಾಲ್ ಆಗಿದಾವೆ, ಇನ್ಕ್ಲೂಡಿಂಗ್ ಆಟೋ ಆಕ್ಸಿಲರಿ ಕಂಪನೀಸ್ ಕೂಡ. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಏನೇನ್ ರೀಸನ್ಸ್ ಇದಾವೆ ಅಂತ ಪ್ರತಿ ಒಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೂ ಮೆನ್ಷನ್ ಮಾಡಿದ್ದೆ, ಮೊನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೂ ಮೆನ್ಷನ್ ಮಾಡಿದ್ದೆ, ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಅಂತೂ ದಿನ ದಿನ ಜಾಸ್ತಿ ಆಗ್ತಾನೆ ಇದೆ. ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಅದೇ ತರನೇ ಇನ್ಕ್ರೀಸ್ ಆಗ್ತಾನೆ ಇದಾವೆ. ಪ್ರೆಸೆಂಟ್ ಈಗ ಸುಮಾರು $100 per ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಒಂದ್ ಕಡೆ ಯುದ್ಧ ನಿಲ್ಲೋದು ಎಷ್ಟು ಮುಖ್ಯನೋ, ಇನ್ನೊಂದ್ ಕಡೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಆಪರೇಷನ್ಸ್ ಎಲ್ಲ ಅದೇ ತರ ಕಂಟಿನ್ಯೂ ಆಗೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಏಷ್ಯನ್ ಕಂಟ್ರೀಸ್ಗೆಲ್ಲ ಇಲ್ಲಿಂದನೇ ಕ್ರೂಡ್ ಮತ್ತೆ LNG ಎಲ್ಲ ಸಪ್ಲೈ ಆಗೋದು. ಇದೆಲ್ಲ ಎಲ್ಲಿವರೆಗೂ ಇದೇ ತರ ಟೆನ್ಷನ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೋ ನಮ್ಮ ಮಾರ್ಕೆಟ್ಸ್ ಎಲ್ಲ ಇದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರ್ತವೆ. ಮತ್ತೆ ಒಂದ್ಸಲ ಈ ಇಮೇಜ್ ನ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಸುಮಾರು $100 per ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಾ ಇರೋ ಕಾರಣದಿಂದ ಯಾವ್ಯಾವ ಸೆಕ್ಟರ್ಸ್ ಮೇಲೆ ಇದು ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ, ಅದ್ರ ಜೊತೆಗೆ ಅದರಲ್ಲಿ ಯಾವ್ಯಾವ ಕಂಪನೀಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಇರುತ್ತೆ ಅಂತ ನೀವು ಇಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. ಫ್ರೆಂಡ್ಸ್, ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಈ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಈ ಕಂಪನೀಸ್ಗೆಲ್ಲ ಡೈರೆಕ್ಟ್ ಆಗಿ ಎಫೆಕ್ಟ್ ಇರುತ್ತೆ. ಅದ್ರ ಜೊತೆಗೆ ಈ ಗ್ಯಾಸ್ ಅಥವಾ LPG ಡಿಸ್ರಪ್ಷನ್ ಏನಿದೆ, ಇದರಿಂದ ಕೂಡ ತುಂಬಾ ಸೆಕ್ಟರ್ಸ್ ಮೇಲೆ ಎಫೆಕ್ಟ್ ಇರುತ್ತೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನೋಡಿ, ಯಾವ್ಯಾವ ಸೆಕ್ಟರ್ಸ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತ, ಯಾವ್ಯಾವ ಸೆಕ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ರೆಸ್ಟೋರೆಂಟ್ಸ್, QSR, ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ಸ್, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್, ಬೆವರೇಜಸ್ ಕಂಪನೀಸ್, FMCG, ಸೆರಾಮಿಕ್ ಮ್ಯಾನುಫ್ಯಾಕ್ಚರಿಂಗ್, ವುಡ್ ಪ್ಯಾನೆಲ್ ಅಂಡ್ ಲ್ಯಾಮಿನೇಟ್ಸ್, ಫರ್ಟಿಲೈಸರ್ಸ್, ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್, ಈ ತರ ಹಲವಾರು ಸೆಕ್ಟರ್ಸ್ ಮೇಲೆ ಎಫೆಕ್ಟ್ ಇರುತ್ತೆ. ಅದಾದ್ಮೇಲೆ ಸೆಕೆಂಡ್ ರೋ ಅಲ್ಲಿ ನೋಡ್ಬೋದು ಇದರಿಂದ ಯಾವ್ಯಾವ ಕಂಪನೀಸ್ ಮೇಲೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಇರುತ್ತೆ ಅಂತ. ರೆಸ್ಟೋರೆಂಟ್ಸ್ ಅಲ್ಲಾದ್ರೆ ಈ ರೆಸ್ಟೋರೆಂಟ್ ಬ್ರಾಂಡ್ ಏಷ್ಯಾ ಆಗ್ಲಿ, QSR ಅಲ್ಲಿ ಈ ಜೂಬ್ಲಿಯಂಟ್ ಫುಡ್, ದೇವ್ಯಾನಿ ಇಂಟರ್ನ್ಯಾಷನಲ್, ಸಫೇರ್ ಫುಡ್ಸ್, ವೆಸ್ಟ್ ಲೈಫ್ ಇಂಡಿಯಾ, ಈ ತರ ಹಲವಾರು ಕಂಪನೀಸ್ ಮೇಲೆ ಇದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದ್ದೆ, ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇದಾವೆ ಅಂತ. ಈಗ ಹೊಸದಾಗಿ ಇರಾನ್ ನ ಸುಪ್ರೀಂ ಲೀಡರ್ ಅವರು ಕೂಡ ಮತ್ತೆ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕ್ಲೋಸ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಓಪನ್ ಮಾಡಲ್ಲ ಅಂತ. ಅದ್ರ ಜೊತೆಗೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ US ಬೇಸಿಸ್ ಎಲ್ಲೆಲ್ಲವೋ ಅಲ್ಲೆಲ್ಲ ಮತ್ತೆ ಇನ್ನ ಜಾಸ್ತಿ ಅಟ್ಯಾಕ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಇಸ್ರೇಲ್ ಅವರಾದ್ರೆ ಕಂಟಿನ್ಯೂಸ್ ಆಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಬರ್ತಾ ಇದ್ದಾರೆ. ನೋಡೋಣ ಫ್ರೆಂಡ್ಸ್, ಈಗ ಕಮಿಂಗ್ ಟೈಮ್ ಅಲ್ಲಿ ಈ ಕಾನ್ಫ್ಲಿಕ್ಟ್ ಎಲ್ಲ ಇನ್ನ ಎಲ್ಲಿವರೆಗೂ ಹೋಗುತ್ತೆ, ಇನ್ನ ಎಷ್ಟು ದಿನ ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಅದರಿಂದ ಮಾರ್ಕೆಟ್ಸ್ ಆದ್ರೆ ಇನ್ನ ಎಷ್ಟು ಎಫೆಕ್ಟ್ ಆಗ್ತವೆ ಅಂತ. ಫ್ರೆಂಡ್ಸ್, ಫೈನಲ್ ಆಗಿ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಎಲ್ಲ ಇದೇ ತರ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದ್ರೆ, ಅಥವಾ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಇವ್ರೇನಾದ್ರು ಇದೇ ತರ ಕ್ಲೋಸ್ ಮಾಡಿದ್ರು ಸಹ ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಇನ್ನೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಈಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಈಗ ಇಂಡಿಯಾ ರಿಲೇಟೆಡ್ ಆಗಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ನಿನ್ನೆ ಒಂದು ಆಯಿಲ್ ಕಂಟೈನರ್ ಬಂದಿದೆ ಅಲ್ವಾ, ಅದರಿಂದ ಇಂಡಿಯಾಗೆ ಇದು ಪಾಸಿಟಿವ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಆದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಬರೀ ನಾವು ಮಾತ್ರ ಎಲ್ಲ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತಾ ಇರೋದು, ಸುಮಾರು ಹಲವಾರು ಕಂಟ್ರೀಸ್ ತುಂಬಾನೇ ಇಂಪೋರ್ಟ್ ಮಾಡ್ಕೊಂತಾ ಇದಾರೆ. ಅಂದ್ರೆ ಪ್ರಪಂಚಕ್ಕೆ ಬೇಕಾಗಿರೋ 20% ಆಯಿಲ್ ಎಲ್ಲ ಈ ರೂಟ್ ಮುಖಾಂತರನೇ ಹೋಗ್ತಾ ಇರೋದು. ಈಗ ನಮ್ಗಾಗ್ಲಿ ಅಥವಾ ಇನ್ನೊಂದೆರಡು ಕಂಟ್ರೀಸ್ಗೆ ಈ ರೂಟ್ ಮುಖಾಂತರ ಆಯಿಲ್ ಬಂದ್ರೆ ಸಾಕಾಗಲ್ಲ, ಬೇರೆ ಎಲ್ಲಾ ಕಂಟ್ರೀಸ್ಗೂ ಇದೇ ತರ ಆಯಿಲ್ ಸಪ್ಲೈ ಏನಾದ್ರು ಕಂಟಿನ್ಯೂ ಆದ್ರೆ ಆಗ ಆಯಿಲ್ ಪ್ರೈಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಆಯಿಲ್ ಪ್ರೈಸಸ್ ಇದೇ ತರನೇ ಇನ್ಕ್ರೀಸ್ ಆಗುತ್ತೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನೋಡಿ, ಯಾವ್ಯಾವ ಕಂಟ್ರೀಸ್ಗೆ ಎಷ್ಟೆಷ್ಟು ಕ್ರೂಡ್ ಆಯಿಲ್ ಆಗ್ಲಿ ಅಥವಾ LNG ಆಗ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಹೋಗುತ್ತೆ ಅಂತ ನೀವು ಇಲ್ಲೇ ನೋಡ್ಬೋದು.
ಈ ಇಶ್ಯೂ ಎಲ್ಲ ಸಾರ್ಟ್ ಔಟ್ ಆಗೋವರೆಗೂ ನಮ್ಮ ಮಾರ್ಕೆಟ್ಸ್ ಆದ್ರೆ ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಮತ್ತೆ ಇವತ್ತು ಗೋಲ್ಡ್ಮನ್ ಸ್ಯಾಕ್ಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕ್ಲೋಸ್ ಮಾಡಿ ಆಗ್ಲೇ ಎಬೋ 10 ಡೇಸ್ ಆಗಿದೆ. ಒಂದ್ ವೇಳೆ ಈ ಮಾರ್ಚ್ 30th ವರೆಗೂ ಇದೇ ತರ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕ್ಲೋಸ್ ಮಾಡಿದ್ರೆ ಆಯಿಲ್ ಪ್ರೈಸಸ್ ಸುಮಾರು $150 per barrel ಗೆ ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದ್ರು $150 per barrel ಗೆ ರೀಚ್ ಆದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ನ ಇನ್ನೂ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಬರೀ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಮಾತ್ರ ಅಲ್ಲ, ಇನ್ಫ್ಲೇಷನ್ ಎಫೆಕ್ಟ್ ಆಗುತ್ತೆ, GDP ಎಫೆಕ್ಟ್ ಆಗುತ್ತೆ. ಈಗ ರುಪಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ ಅಗೇನ್ಸ್ಟ್ ಡಾಲರ್. ಇವತ್ತಾದ್ರೆ ಸುಮಾರು 92.43 ವರ್ಗು ರೀಚ್ ಆಗಿದೆ. ಈ ತರ ಕಮಿಂಗ್ ಟೈಮ್ ಅಲ್ಲೂ ಕೂಡ ರುಪಿ ಫಾಲ್ ಆಗ್ತಾ ಇದ್ರೆ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೇ ತರನೇ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಮತ್ತೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈಗ ಮಂತ್ ಆನ್ ಮಂತ್ ಬೇಸಿಸ್ ಅಲ್ಲಿ ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗಿದೆ 3.2%ಗೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ನೋಡಿದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಇಂಡಿಯನ್ GDP ಫೋರ್ಕಾಸ್ಟ್ ನ 7% ಇಂದ 6.5% ಗೆ ಕಮ್ಮಿ ಮಾಡಿದ್ದಾರೆ. ಮತ್ತೆ ಇನ್ಫ್ಲೇಷನ್ ಆದ್ರೆ 3.9% ಇಂದ 4.2% ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದಂತೂ ತುಂಬಾನೇ ನೆಗೆಟಿವ್ ಆಗುತ್ತೆ. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಇನ್ಫ್ಲೇಷನ್ ಈ ತರ ಇನ್ಕ್ರೀಸ್ ಆಗ್ತಾ ಇದ್ರೆ ಅಥವಾ GDP ಡಿಕ್ರೀಸ್ ಆಗ್ತಾ ಇದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಮತ್ತೆ ನಮ್ಮ ಇಂಡಿಯನ್ ಎಕಾನಮಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಕೂಡ ತುಂಬಾನೇ ಕಮ್ಮಿ ಆಗುತ್ತೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ಈಗ ನಿನ್ನೆ ಆದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಇವರಾದ್ರೆ ಈ 301 ಸೆಕ್ಷನ್ ಅಂಡರ್ ಅಲ್ಲಿ ತುಂಬಾ ಕಂಟ್ರೀಸ್ ಮೇಲೆ ಈ ಟ್ರೇಡ್ ಅಲಿಗೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ತಿಳ್ಕೊಂಡಿದ್ವಿ. ನಿನ್ನೆ ಆದ್ರೆ ಸುಮಾರು 16 ಕಂಟ್ರೀಸ್ ಮೇಲೆ ಟ್ರೇಡ್ ಅಲಿಗೇಷನ್ ಮಾಡಿದ್ರು. ಆದ್ರೆ ಇವತ್ತದು 60 ಕಂಟ್ರೀಸ್ ಮೇಲೆ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಈ 60 ಕಂಟ್ರೀಸ್ ಅಲ್ಲಿ ಇಂಡಿಯಾ ಕೂಡ ಇನ್ಕ್ಲೂಡ್ ಆಗಿದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಗೌರ್ಮೆಂಟ್ ಕಡೆಯಿಂದ ಕೂಡ ಸ್ವಲ್ಪ ಅಪ್ಡೇಟ್ಸ್ ಬಂದಿದ್ದಾವೆ. ಈಗ ಇಂಡಿಯಾ ಮತ್ತೆ US ಮಧ್ಯ ಈ ಟ್ರೇಡ್ ಡೀಲ್ ಆದ್ರೆ ಫೆಬ್ರವರಿ ಮಂತ್ ಅಲ್ಲೇನೆ ಕಂಪ್ಲೀಟ್ ಆಗಿದೆ. ಆದ್ರೆ ಆಕ್ಚುಯಲ್ ಡೀಲ್ ನ ಇನ್ನ ಸೈನ್ ಮಾಡಿಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಈ ಟ್ರೇಡ್ ಅಲಿಗೇಷನ್ಸ್ ಎಲ್ಲ ಏನಿದಾವೆ ಇದೆಲ್ಲ ಸಾರ್ಟ್ ಔಟ್ ಆಗ್ಲಿ, ಜೊತೆಗೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಸ್ವಲ್ಪ ಫರ್ದರ್ ಕ್ಲಾರಿಫಿಕೇಶನ್ಸ್ ಎಲ್ಲ ಸಿಕ್ಕಿದ್ಮೇಲೆ ಈ ಟ್ರೇಡ್ ಡೀಲ್ ನ ಸೈನ್ ಮಾಡಿದ್ರೆ ಅದು ತುಂಬಾನೇ ಒಳ್ಳೇದಾಗುತ್ತೆ ಅಂದು ಈಗ ಈ ಟ್ರೇಡ್ ಡೀಲ್ ಸೈನ್ ಮಾಡೋದನ್ನ ಇನ್ನ ಸ್ವಲ್ಪ ತಿಂಗಳುಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಏನ್ ಕ್ಲಾರಿಫಿಕೇಶನ್ ಬರುತ್ತೆ ಅಂತ. ಯಾಕಂದ್ರೆ ಇವಾಗ ಇಂಡಿಯಾದಿಂದ ತುಂಬಾ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಲ್ಲ, ಆ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ಸ್ ಮೇಲೆ ಎಷ್ಟೆಷ್ಟು ಟ್ಯಾರಿಫ್ ಬರುತ್ತೆ ಅನ್ನೋದು ಒಂದ್ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೋಡೋಣ ಇದ್ರ ಬಗ್ಗೆ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಈ ಟ್ರೇಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯೋದ್ರ ಮಧ್ಯೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲಾ ಕಂಟ್ರೀಸ್ ಮೇಲೆ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಫ್ರೆಂಡ್ಸ್, ನೀವೆಲ್ಲರೂ ನನ್ನ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಕಮಿಂಗ್ ಟೈಮ್ ಅಲ್ಲೂ ಇದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ ಇದ್ದೀನಿ. ಮತ್ತೆ ಕಮಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕಂಟೆಂಟ್ ರಿಲೇಟೆಡ್ ಆಗಿ, ಚಾನಲ್ ರಿಲೇಟೆಡ್ ಆಗಿ ಅಪ್ಗ್ರೇಡ್ ಮಾಡಬೇಕು ಅಂತ ಇದೀವಿ. ಅದರಿಂದ ಕೆಲವು ದಿನಗಳ ಕಾಲ ಈ ಚಾನಲ್ ಅಲ್ಲಿ ಯಾವುದೇ ತರ ವಿಡಿಯೋಸ್ ಬರಲ್ಲ, ಜೊತೆಗೆ ವಾಟ್ಸಪ್ ಅಲ್ಲೂ ಕೂಡ ಯಾವುದೇ ತರ ಅಪ್ಡೇಟ್ಸ್ ಕೂಡ ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಮಿಂಗ್ ಟೈಮ್ ಅಲ್ಲಿ ಒಳ್ಳೆ ಕಂಟೆಂಟ್ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ಮತ್ತೆ ಫ್ರೆಂಡ್ಸ್, ಈಗ ಮಾರ್ಕೆಟ್ಸ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದಾವೆ, ಇಲ್ಲ ಅನ್ನಲ್ಲ. ಜೊತೆಗೆ ಇನ್ವೆಸ್ಟರ್ಸ್ ಕೂಡ ತುಂಬಾನೇ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂತಾನೆ ಇದಾರೆ. ಯಾಕಂದ್ರೆ ನಮ್ಮ ಮಾರ್ಕೆಟ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಇದ್ರಲ್ಲಾದ್ರೆ ಈಗ ಈ ಪ್ರತಿ ಸಲ ವಾರ್ ನಡೆದಿರೋ ಸಿಚುವೇಶನ್ ಟೈಮಲ್ಲೆಲ್ಲ ಮಾರ್ಕೆಟ್ಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಆದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಮಾರ್ಕೆಟ್ಸ್ ಇನ್ನೂ ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆದಿದಾವೆ. ಯಾವುದೋ ಒಂದೇ ಸಿಚುವೇಶನ್ ಅಲ್ಲಿ ಮಾತ್ರ ಅಲ್ಲ, ಈ ತರ ಹಲವಾರು ಸಿಚುವೇಶನ್ಸ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ಸ್ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಆಗಿದಾವೆ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸ್ ಇಂದ ಪ್ರತಿಯೊಬ್ರು ವೆಯ್ಟ್ ಮಾಡಿ. ಪೇಷನ್ಸ್ ಇಂದ ವೆಯ್ಟ್ ಮಾಡಿ ಅಂತ ಹೇಳೋದು ತುಂಬಾನೇ ಈಸಿ ಆಗಿರುತ್ತೆ. ಆದ್ರೆ ಆಕ್ಚುಯಲ್ ಪೇನ್ ಅನ್ನೋದು ಇನ್ವೆಸ್ಟರ್ಸ್ಗೆ ತುಂಬಾನೇ ಇರುತ್ತೆ. ಯಾಕಂದ್ರೆ ಪ್ರತಿದಿನ ಮಾರ್ಕೆಟ್ಸ್ ಏನೋ ಫಾಲ್ ಆಗ್ತಾನೆ ಇದೆ ಅಲ್ವಾ, ಅದರಿಂದ ಪ್ರತಿಯೊಬ್ರು ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾನೆ ಇದ್ದೀರಾ, ಇಲ್ಲ ಅನ್ನಲ್ಲ. ಇವಾಗ ನಿಫ್ಟಿ ಆದ್ರೆ ಆಲ್ ಟೈಮ್ ಹೈಸ್ ಇಂದ 12% ಫಾಲ್ ಆಗಿದೆ. ಮಿಡ್ ಕ್ಯಾಪ್ಸ್ 10%, ಸ್ಮಾಲ್ ಕ್ಯಾಪ್ಸ್ 18% ಫಾಲ್ ಆಗಿದೆ. ಅದ್ರ ಜೊತೆಗೆ ಹಲವಾರು ಸೆಕ್ಟರ್ಸ್ ಆದ್ರೆ ಇನ್ನ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈಗ ಆಗ್ಲೇ ಹೇಳ್ದಂಗೆ ಆಟೋ ಸೆಕ್ಟರ್ ಆದ್ರೆ 16% ಫಾಲ್ ಆಗಿದೆ. ಮತ್ತೆ ಈ IT ಸೆಕ್ಟರ್ ಆದ್ರೆ ಫೆಬ್ರವರಿ ಮಂತ್ ಅಲ್ಲಿ ಮಾತ್ರನೇ 22% ಫಾಲ್ ಆಗಿದೆ. ಆಲ್ ಟೈಮ್ ಹೈಸ್ ಇಂದ 36% ಗಿನ್ನ ಜಾಸ್ತಿನೇ ಫಾಲ್ ಆಗಿದೆ. ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ನನ್ನ ಒಪಿನಿಯನ್ ನ ಶೇರ್ ಮಾಡ್ತೀನಿ ನೋಡಿ. ಈಗ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ ಅಂತ ಟ್ರ್ಯಾಕ್ ಮಾಡ್ಬೇಕಾಗಿರುತ್ತೆ.
ಮತ್ತೆ ಮುಂದಿನ ಬುಧವಾರ ಆದ್ರೆ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ಯಾವ ತರ ಡಿಸಿಷನ್ ತಗೊಂತಾರೆ ಈ ರೇಟ್ ಕಟ್ ರಿಲೇಟೆಡ್ ಆಗಿ, ಎಕಾನಮಿ ರಿಲೇಟೆಡ್ ಆಗಿ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಮಂತ್ ಅಲ್ಲಾದ್ರೆ Q4 ರಿಸಲ್ಟ್ಸ್ ಅನ್ನೋ ಶುರು ಆಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಮಂತ್ ಅಲ್ಲಾದ್ರೆ Q4 ರಿಸಲ್ಟ್ ಶುರು ಆಗುತ್ತೆ. ಇದಂತೂ ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಫ್ರೆಂಡ್ಸ್, ಈಗಾಗಲೇ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಕ್ರೂಡ್ ಆಯಿಲ್ ಪ್ರೈಸಸ್ ಇಂದ ನಮ್ಮ ಮಾರ್ಕೆಟ್ ಆದ್ರೆ ಇಂಪ್ಯಾಕ್ಟ್ ಆಗಿದೆ. ಒಂದ್ ವೇಳೆ ಓವರ್ ನೈಟ್ ಅಲ್ಲಿ ಏನಾದ್ರು ಯುದ್ಧ ಎಲ್ಲ ನಿಂತೋಗ್ತಾ ಇದೆ, ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದ್ರು ಫಾಲ್ ಆದ್ರೆ ನಮ್ಮ ಮಾರ್ಕೆಟ್ಸ್ ರಿಕವರ್ ಆಗೋಗ್ಬಿಡುತ್ತೆ ಅಂತ ನೀವು ಅನ್ಕೊಬಹುದು. ಆದ್ರೆ ರಿಕವರ್ ಆಗುತ್ತೆ ಎಷ್ಟು ದಿನ? ಒಂದಿನ ಅಥವಾ 2 ದಿನ ಮಾರ್ಕೆಟ್ಸ್ ಆದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ ಹೊರತು ಆಕ್ಚುಲ್ ಆಗಿ ಪಾಸಿಟಿವ್ ಗ್ರೋತ್ ಅನ್ನೋದು ಇರಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಈಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ನಮ್ಮ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಆ ಇಂಪ್ಯಾಕ್ಟ್ ಯಾವಾಗ ಕಾಣಿಸುತ್ತೆ ಅಂದ್ರೆ Q4 ರಿಸಲ್ಟ್ಸ್ ಅಲ್ಲಿ ಕಾಣಿಸುತ್ತೆ, ರುಪಿ ಫಾಲ್ ಆಗೋದ್ರಲ್ಲಿ ಕಾಣಿಸುತ್ತೆ, ಆಕ್ಚುಲ್ ಆಗಿ ಇನ್ಫ್ಲೇಷನ್ ಅಲ್ಲಿ ಕಾಣುತ್ತೆ, GDP ಅಲ್ಲಿ ಕಾಣಿಸುತ್ತೆ. ಅದರಿಂದ ನಮ್ಮ ಮಾರ್ಕೆಟ್ಸ್ ಇನ್ನ ಸ್ವಲ್ಪ ತಿಂಗಳು ಇದೇ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈಗ Q4 ಅಲ್ಲೆಲ್ಲ ಮೋಸ್ಟ್ ಆಫ್ ದ ಕಂಪನೀಸ್ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು ಅಂದ್ರೆ ಈ ತರ ಕಾನ್ಫ್ಲಿಕ್ಟ್ ಇಂದ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ತಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲೂ ಕೂಡ ಇಂಪ್ಯಾಕ್ಟ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮಾರ್ಕೆಟ್ ಮತ್ತೆ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಪೇಷನ್ಸ್ ಇಂದ ವೆಯ್ಟ್ ಮಾಡಿ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರಿ. ನಮ್ಮ ಮಾರ್ಕೆಟ್ಸ್ ಲಾಂಗ್ ಟರ್ಮ್ ಅಲ್ಲಿ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.